ಕುರ್ಚಿ ಕದನದ ಮಧ್ಯದಲ್ಲೇ ಬೆಳಗಾವಿ ಅಧಿವೇಶನ ಫೇಸ್ ಮಾಡೋದಕ್ಕೆ ಕಾಂಗ್ರೆಸ್ನ ನಾಯಕರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಇದರ ಮಧ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಕಡೆಗೆ ಮುಖ ಮಾಡ್ತಾರಾ? ದೆಹಲಿಗೆ ಹೋಗ್ತಿದ್ದಾರೆ ಅಂದ್ರೆ ಒಂದಷ್ಟು ಕುತೂಹಲ ಇದ್ದೇ ಇರತ್ತಪ್ಪ. ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಏನಾದರೂ ಕ್ಲಾರಿಟಿ ತರ್ತಾರಾ? ಏನಾದರೂ ಮಾತುಕತೆ ಆಗುತ್ತಾ? ಅಂತಿಮ ನಿರ್ಧಾರಗಳಾಗುತ್ತಾ? ಇಂಥ ಚರ್ಚೆಗಳು ಪಕ್ಷದಲ್ಲಿ ಆಗ್ತಾನೆ ಇರುತ್ತೆ. ಇನ್ನೊಂದೇ ವಾರದಲ್ಲಿ ಕುರ್ಚಿ ಫೈಟ್ಗೆ ಕ್ಲೈಮ್ಯಾಕ್ಸ್ ಅನ್ನೋದು ಪ್ರಶ್ನೆ. ಸಿಎಂ ಡಿಸಿಎಂ ದೆಹಲಿ ಟೂರ್ಗೆ ಫಿಕ್ಸ್ ಆಗೇ ಬಿಡ್ತು ಡೇಟ್. ಈ ದಿನಾಂಕಕ್ಕೆ ಹೋಗಿ ಬರೋದ್ರಲ್ಲಿ ಅಂತಿಮ ನಿರ್ಧಾರ ಹೊತ್ತು ಬರಬಹುದು ಅಂತ. ಮುಂದಿನ ವಾರದಲ್ಲಿ ದೆಹಲಿಗೆ ಹೋಗ್ತಿದ್ದಾರಂತ ಸಿಎಂ ಮತ್ತು ಡಿಸಿಎಂ. ಅದರ ಅರ್ಥ ಸಿಎಂ ಕದನಕ್ಕೆ ಸಂಬಂಧಪಟ್ಟಂತೆ, ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಏನಾದರೂ ಕ್ಲಾರಿಟಿ ಇರುತ್ತಾ ಅಂತ. ಡಿಸೆಂಬರ್ 14ಕ್ಕೆ ಸಿಎಂ ಡಿಸಿಎಂ ದೆಹಲಿ ಕಡೆಗೆ ಅಂತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ನಾಯಕತ್ವ ಗೊಂದಲ ಇನ್ನೂ ಕೂಡ ಮುಂದುವರಿತಾನೆ ಇದೆ. ಅಧಿವೇಶನದ ನಡುವೆ ದೆಹಲಿಗೆ ಹೋಗ್ತಾರಂತೆ ಸಿಎಂ ಮತ್ತು ಡಿಸಿಎಂ. ಓಡ್ ಚೋರಿ ಅಭಿಯಾನದಲ್ಲಿ ಭಾಗಿಯಾಗುವುದಕ್ಕೆ ದೆಹಲಿಗೆ ಇದು ನೆಪ ಇರಬಹುದು, ಆದ್ರೆ ಅಸಲಿ ವಿಚಾರ ಬೇರೆ ಇರಬಹುದು ಅಂತ. ಇದೇ ವೇಳೆ ರಾಹುಲ್ ಗಾಂಧಿಯನ್ನ ಭೇಟಿ ಆಗ್ತಾರೆ ಸಿಎಂ ಡಿಸಿಎಂ ಅನ್ನೋದ್ರ ಡೀಟೇಲ್ಸ್. ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದ ಬಳಿಕ ಡಿಕೆ ಶಿವಕುಮಾರ್ ಅವರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋದು ಕುತೂಹಲ. ಇದೇ ಸಮಯಕ್ಕೆ ಕಾಯ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಪ್ರತಿ ಬಾರಿ ದೆಹಲಿಗೆ ಹೋಗೋದು, ರಾಹುಲ್ ಗಾಂಧಿಯವರ ಭೇಟಿಗೆ ಅವಕಾಶ ಸಿಗದೆ ವಾಪಸ್ ಆಗೋದು. ಬಟ್ ಈ ಬಾರಿ ಅವ್ರನ್ನ ಭೇಟಿ ಆಗಲೇಬೇಕು ಅಂತ ನಿರ್ಧಾರ ಮಾಡ್ದಂಗೆ ಕಾಣಿಸುತ್ತೆ. ಅವರ ಭೇಟಿ ಆದ್ರೆ ಒಂದು ಅಂತಿಮ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಓಡ್ ಚೋರಿ ಅಭಿಯಾನ ನೆಪ, ಬಟ್ ರಾಹುಲ್ ಗಾಂಧಿ ಅವರನ್ನ ಅದೇ ಸಂದರ್ಭದಲ್ಲಿ ಭೇಟಿ ಆದಾಗ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಅನ್ನೋದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಅಧಿವೇಶನದ ಮಧ್ಯದಲ್ಲೇ ದೆಹಲಿಗೆ ಓಡ್ ಚೋರಿ ಅಭಿಯಾನ ನೆಪ, ಬಟ್ ಆಗುವಂತಹ ಚರ್ಚೆಗಳು ಬೇರೆನಾ? ಅಂತಿಮ ನಿರ್ಧಾರ ಹೊತ್ತು ಬರುವ ಸಾಧ್ಯತೆ ಇದೆಯಾ ಸಿಎಂ ಕುರ್ಚಿ ಕಲಹಕ್ಕೆ ಸಂಬಂಧಪಟ್ಟಂತೆ? ಖಂಡಿತ ಶ್ರುತಿ, ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆಯುತ್ತಿರುವಂತಹ ಈ ಒಂದು ನಾಯಕತ್ವ ಫೈಟ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಕೂಡ ಮುಂದುವರೆದಿರುವಂತದ್ದು. ಸಿಎಂ ಪರ ಮತ್ತು ಡಿಸಿಎಂ ಪರ ಹೇಳಿಕೆಗಳು ಜೋರಾಗಿದೆ. ಅದರಲ್ಲೂ ಕೂಡ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಸಿಎಂ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದಾವೆ. ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಅವರು ಬೆಳಗಾವಿಯಿಂದ ದೆಹಲಿಗೆ ತೆರಳುತ್ತಿದ್ದಾರೆ. ಡಿಸೆಂಬರ್ 14ರಂದು ದೆಹಲಿ ಪ್ರವಾಸವನ್ನ ಈಗಾಗಲೇ ಫಿಕ್ಸ್ ಮಾಡಿಕೊಂಡಿದ್ದು, ಈ ಒಂದು ಪ್ರವಾಸದ ಇಬ್ಬರು ನಾಯಕರ ನಡುವಿನ ಒಂದು ಕಿತ್ತಾಟಕ್ಕೆ, ಗೊಂದಲಕ್ಕೆ ಎಲ್ಲದಕ್ಕೂ ಕೂಡ ತಾರ್ಕಿಕ ಅಂತ್ಯವನ್ನು ಹಾಡುತ್ತಾ ಅನ್ನೋದು ಒಂದ್ ಕಡೆ ಚರ್ಚೆ ಆಗ್ತಿದ್ರೆ, ರಾಹುಲ್ ಗಾಂಧಿ ಅವರ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಈ ಬಾರಿಯ ಒಂದು ಪ್ರವಾಸದ ವೇಳೆ ರಾಹುಲ್ ಗಾಂಧಿ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಆಗ್ತಾರೆ ಅನ್ನುವಂತ ಕುತೂಹಲ ಮೂಡುತ್ತಿರುವಂತದ್ದು. ಓಡ್ ಚೋರಿ ಹೋರಾಟದಲ್ಲಿ ಈ ರಾಜ್ಯದಿಂದ ಎಲ್ಲ ಸಚಿವರು ಮತ್ತು ಶಾಸಕರು ಕೂಡ ಹೋಗ್ತಿರುವಂತದ್ದು. ಇದೇ ಒಂದು ಸಂದರ್ಭವನ್ನ ಸದುಪಯೋಗ ಪಡಿಸಿಕೊಂಡು ಈ ಒಂದು ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಒಂದು ಕ್ಲಾರಿಟಿನ ತೆಗೆದುಕೊಳ್ಬೇಕು ಅನ್ನುವಂತ ಹಠಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿದ್ದಿರುವಂತದ್ದು. ಓಡ್ ಚೋರಿ ಹೋರಾಟದಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗ್ತಾರೆ. ಅದೇ ಒಂದು ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ರಾಜ್ಯದಿಂದ ಹೋಗಿ ತಮ್ಮ ಒಂದು ಶಕ್ತಿ ಪ್ರದರ್ಶನ ಮಾಡುವುದರ ಜೊತೆಗೆ ಈ ಒಂದು ನಾಯಕತ್ವ ಕಿತ್ತಾಟಕ್ಕೆ ಒಂದು ಬ್ರೇಕ್ ಹಾಕಲೇಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತು ನನಗೆ ಕೊಟ್ಟಿರುವ ಮಾತನ್ನ ಈಡೇರಿಸಿ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಒತ್ತಡ ಹೇರುವಂತ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಏರ್ತಿರುವಂತದ್ದು. ಹೀಗಾಗಿ 14ನೇ ತಾರೀಕು ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಮುಖಾಮುಖಿ ಆಗ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಭಯ ಹಸ್ತವನ್ನ ಹೈಕಮಾಂಡ್ ನೀಡುತ್ತಾ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ಕೊಡ್ತಾರ ಅನ್ನುವಂಥದ್ದು ಕುತೂಹಲ ಮೂಡುತ್ತಿರುವಂತದ್ದು. ಹೀಗಾಗಿ ಡಿಸೆಂಬರ್ 14ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಗುಡ್ ನ್ಯೂಸ್ ಸಿಗತ್ತ ಅನ್ನುವಂತ ಕುತೂಹಲ ಮೂಡುತ್ತಿರುವಂತದ್ದು. ಓಕೆ, ಫೈನ್ ದುರ್ಗೇಶ್, ಕಾದ್ ನೋಡೋಣ ಏನ್ ಬೆಳವಣಿಗೆ ಆಗುತ್ತೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.